ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೈತ ಮಣ್ಣಾಗೆ ಚಿನ್ನ ಬೆಳೆಯೋ ಮಾಂತ್ರಿಕ. ನೀವು ಧೈರ್ಯ ಕೇಳಬೇಡಿ. ಭೂಮಿ ತಾಯಿ ಕೈ ಹಿಡಿತಾಳೆ. ಮುಂದೋಗಿ. ಇಲ್ಲವಾ, ಈ ಮಣ್ಣಾಗೆ ಹಸಿರು ರಾಶಿ ನೋಡಗಂಟ ನನ್ನ ಕಣ್ ತುಂಬ ನಿದ್ದೆನೂ ಮಾಡಕ್ಕಿಲ್ಲ. ಒಳ್ಳೇದಾಗಿ. ಅತ್ತೆ, ನೀವು ಹೇಳ್ತಿರೋದು ಕೇಳಿದ್ರೆ ನನಗೆ ಪಾರ್ಟ್ ಟೈಮಲ್ಲಿ ರೈತ ಆಗಬೇಕು ಅನಿಸ್ತಾ ಇದೆ. ಬಾವಾ, ಪಾರ್ಟ್ ಟೈಮಲ್ಲಿ ಪಾಠ ಹೇಳ್ಕೊಡೋದು ಸುಲಭ, ಆದರೆ ವ್ಯವಸಾಯ ಮಾಡೋದು ಕಷ್ಟ. ನಿಜ, ಪಾರ್ಟ್ ಟೈಮಲ್ಲಿ ಬರೋರು ಜಮೀನು ಮಾಲೀಕರು ಮಾತ್ರ ಆಗಿರೋಕ್ಕೆ ಸಾಧ್ಯ. ಹೀಗೆ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ. ನಿಜ ಬಾವಾ, ಈ ಕೆಲಸದಲ್ಲಿ ಗಂಟೆಗಳ ಲೆಕ್ಕನೇ ಇಡಕ್ಕಾಗಲ್ಲ. ಹಾಗೆ ಲಾಭ ಮತ್ತೆ ನಷ್ಟ ಎಷ್ಟಾಗತ್ತೆ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಆಸಕ್ತಿ ಇರೋರು ಯಾರು ಬೇಕಾದರೂ ಮಾಡಬಹುದು. ಆದರೆ ಒಂದು ಕಿತ ಇದ್ರಾಗ ಇಳಿದ ಮ್ಯಾಕೆ ನಮ್ಮನ್ನು ನಾವು ಸಂಪೂರ್ಣ ತೊಡಸ್ಕೋಬೇಕು. ಹೌದು ರೀ, ಭೂಮಿಲಿ ಕೆಲಸ ಮಾಡೋ ಪುಣ್ಯ ಎಲ್ರಿಗೂ ಸಿಕ್ಕಕ್ಕಿಲ್ಲ. ಇದೇನ್ ಸಾ ನಾ ಹಿಂಗಂದೆ? ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದು ಅಂದ್ರೆ ಸಾಮಾನ್ಯನಾ? ಹೌದು ಅಜ್ಜಿ, ಯಾವ ಕೆಲಸನೂ ಸುಲಭ ಅಲ್ಲ. ಈಗ ನಮ್ಮಂಥ ಸ್ಟೂಡೆಂಟ್ಸ್ನ ತಗೊಳ್ಳಿ, ಇವ್ರು ಮಾಡಿರೋ ಪಾಠನ ಓದಿ ನೆನ್ಪಿಟ್ಕೊಂಡು ಎಕ್ಸಾಮ್ ಬರೆಯೋ ಕೆಲಸ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಕಷ್ಟ ಇನ್ಯಾವುದೂ ಇಲ್ಲ. ತರ್ಲೆ, ಓದೋದು ಅಂದ್ರೆ ಕಷ್ಟನೇನೆ ನಿಂಗೆ? ಅವ ನೋಡವ ಅಕ್ಕ ಹೆಂಗ್ ಬೈತಿದ್ದಾಳೆ. ನೀ ಸುಮ್ಕಿರೋಬಿ. ಪುಟ್ಟಮೆ, ಈ ಹಬ್ಬನ ನಾನು ಯಾವತ್ತೂ ಮರೆಯಂಗೇ ಇಲ್ಲ. ಅಲ್ಲ, ಎಲ್ಲ ಒಳ್ಳೆ ಮಾತಾಡ್ತಾ ಇದ್ದೀವಿ, ನೀನಿನ್ನೂ ಒಳ್ಳೆ ಹಂಚಿಲ್ಲ. ಅಯ್ಯೋ ಮರ್ತೇ ಬಿಟ್ಟೆ. ಸಾನಾ, ಎಲ್ರಿಗೂ ಎಳ್ಳು ಹಂಚವ್ವ, ಸ್ನೇಹಂಗೂ ಕೊಡು. ಅವಳಿಗೆ ಶಾನ ಕೊಡಬೇಡ, ಒಂದು 2 ಕಾಳು ಕೊಡು ಸಾಕು. ಅಳೇಂದ್ರೆ ಬನ್ನಿ, ಒಲೆ ಹಚ್ಬಿಡಮ್ಮ. ಸರಿ, ನಾವೇನು ನೋಡೋದೆ ಇಷ್ಟು ಬಿರ್ನೆ ಅಲ್ರವ. ಹಿಂಗ್ ಬಂದು ಹಿಂಗೆ ಹೋದ್ರೆ ಹೆಂಗೆ? ಇವತ್ತು ರಾತ್ರಿ ನಮ್ಮ ಮನ್ಯಾಗ ಉಳ್ಕೊಳ್ಳಿ, ನಾಳೆಗೆ ಹೋಗಿವ್ರಂತೆ. ಹ್ಞೂ ಅಜ್ಜಿ, ಇವತ್ತು ಇಲ್ಲೇ ಅದು ಹೋಗು. ನೀವೆಲ್ಲ ನಮ್ಮೂರಿಗೆ ಬಂದ್ರೇನೆ ಇನ್ಮ್ಯಾಕ್ ನಾನು ಈ ಊರಿಗೆ ಬರೋದು. ದೊರೆ, ಜವಾಬ್ದಾರಿ ಜಾಸ್ತಿ ಆಗ್ತೈತೆ. ಇನ್ಮ್ಯಾಕೆ ಎಲ್ಲಾನು ಹೊಂದ್ಸ್ಕೊಂಡೋಗೋ ಜಾಣ್ತನ ತೋರ್ಸಿದ್ರೆ ಒಳ್ಳೇದು. ಸ್ನೇಹ, ಏನೇ ಇದ್ರು ಚಿಂತೆ ಮಾಡಬೇಡ. ಒಂದು ಫೋನ್ ಮಾಡಿದ್ರೆ ಚಂದಾಗಿ ಬಂದ್ಬಿಡ್ತೀವಿ. ಸರಿ ಅಜ್ಜಿ, ಆದ್ರೆ ಮುಂದಿನ ಸಲ ಬಂದಾಗ ಖಂಡಿತವಾಗ್ಲೂ ನೀವು ಉಳ್ಕೊಂಡೇ ಹೋಗ್ಬೇಕು. ಆಯ್ತವ, ಬರ್ತೀನಿ. ಮೇಷ್ರೆ, ನಿಮ್ ದಯೆಯಿಂದ ನನ್ನ ಮೊಮ್ಮಗ ಸಾನೆ ಧೈರ್ಯ ವಹಿಸೋನೆ. ತಿದ್ದೋ ಜವಾಬ್ದಾರಿ ನಿಮ್ದು. ಬಂಗಾರಮ್ಮನ ಮಗ ಅವರು, ಬೇರೆಯವರಿಂದ ಹೇಳಿಸ್ಕೊಳ್ಳೋ ಗುಣ ಅವ್ರದ್ದಲ್ಲ. ಎಲ್ಲ ಸರಿಯಾಗಿ ಮಾಡ್ತಾರೆ. ಹೌದು ಕಣ್ರವ, ಆ ನಂಬಿಕೆ ನಮ್ಮೆಲ್ರಿಗೂ ಐತೆ. ಸರಿ ಪುಟ್ಟಕ್ಕ, ನಾನಿನ್ ಬರ್ತೀನಿ. ರವ, ಬರ್ತೀನಿ ಪುಟ್ಟಕ್ಕ. ಹುಷಾರವ. ಅಂತೂ ಕೃಷಿ ಕೆಲಸಕ್ಕೆ ಎಲ್ಲರ ಹಾರೈಕೆ ಆಶೀರ್ವಾದ ಸಿಕ್ತು.
ಮೇಸ್ಟ್ರೆ, ಕಂಟಿ ಪುಟ್ಟಕ್ಕನಿಗೆ ನೀವೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಮೇಸ್ಟ್ರೆ. ಹೌದು ಗೌಡ್ರೆ, ನನ್ನ ಜಮೀನು ನನ್ನ ಕೈ ಬಿಟ್ಟು ಹೋಗೇ ಬಿಡ್ತು ಅನ್ನೋ ಕಾಲಕ್ಕೆ ನೀವು ನನ್ನ ಕೈ ಹಿಡಿದು ಕಾಪಾಡಿದ್ರಿ. ಮೇಷ್ಟ್ರೆ, ಸಂಜೆ ಸಾಲ ತೆಗಿಯೋಕ್ಕೆ ಸರ್ಕಾರಕ್ಕೆ ಅರ್ಜಿ ಹಾಕ್ತೆ ಅಂತ ಹೇಳಿದ್ರಲ್ಲ, ಏನಾಯ್ತು? ಕಚೇರಿಗೆ ಹೋಗಿ ಬಂದೆ, ಕೆಲವು ಕಡ್ಡಾಯ ನಿಯಮಗಳನ್ನ ಹೇಳಿದ್ದಾರೆ. ಅವ್ರು ಹೇಳ್ದ ಸ್ಟ್ರೆಂತು ಇರಬೇಕಲ್ಲ ಮೇಷ್ಟ್ರೆ. ಅದು ಅಲ್ಲದೆ ಒಂದು ಸ್ಕೂಲ್ ನಡ್ಸೋಕ್ಕೆ ಬೇಸಿಕ್ ಫೆಸಿಲಿಟೀಸ್ ಏನೇನು ಬೇಕೋ ಅದೆಲ್ಲದೂ ಇರಬೇಕು. ಸರಿ, ಅವ್ರು ಹೇಳ್ದಂಗೆ ಎಲ್ಲ ವ್ಯವಸ್ಥೆ ಮಾಡೋಣ ಬಿಡಿ ಮೇಷ್ಟ್ರೆ. ಹಾಗಿದ್ರೆ ನಾನು ಬಂದು ಪಾಠ ಮಾಡ್ತೀನಿ. ಇಬ್ರು ಅಳಿಯೊಂದು ನೋಡಿದ್ರೆ ಸಾನೆ ಖುಷಿ ಆಯ್ತಾಯ್ತು. ನಮ್ಮ ಊರ್ನಾಗಿರೋ ನನ್ನಂತವ್ರನ್ನ ಸಾಲಕ್ಕೆ ಸೇರಿಸೋ ಜವಾಬ್ದಾರಿ ನಂದು ಮೇಷ್ಟ್ರೆ. ಮೇಷ್ಟ್ರೆ, ನೀವು ಇವತ್ತಿಂದನೇ ಧಾರಾಳವಾಗಿ ಪಾಠ ಶುರು ಮಾಡ್ಬೋದು. ಹಾಕು ಅದಂಡ, ನೀನು ಅಲ್ಲೇ ಇದ್ಬಿಟ್ಟು ಬಿರ್ನೆ ಗೋವುಗಳಿಗೆಲ್ಲ ಮೇವ್ದು ಲೋಡ್ ಕಳಿಸು. ಹಾಂ ಸರಿ. ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ಬಂಗಾರಮ್ಮನವರೇ. ನೋಡಿ, ನಾವು ರಾಜಕಾರಣದಲ್ಲಿ ಮೇಲೆ ಬರಬೇಕು ಅಂತಂದರೆ ಜನರಿಗೆ ಕೊಟ್ಟು ಭರವಸೆನ ಈಡೇರಿಸ್ತೀವೋ ಇಲ್ವೋ, ಆದರೆ ಪಕ್ಷದವರಿಗೆ ಕೊಟ್ಟು ಭರವಸೆನ ಈಡೇರಿಸ್ಬೇಕಾಗತ್ತೆ. ಯಾಕೆ ಸುಮ್ಮನಾಗ್ಬಿಟ್ರಿ? ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ. ಪರವಾಗಿಲ್ಲ ಬಿಡಿ, ನಾನೇ ಹೇಳ್ತೀನಿ. ನಿಮ್ಮ ಮಗ ಕಥಾನಾಯಕನಾಗಿ ಮುಂದೆ ನಿಂತು ಬರಡು ಭೂಮಿಯನ್ನು ಸಾಗುವಳಿ ಮಾಡಿಕೊಟ್ಟಿದ್ದಾನಲ್ಲ, ಆ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಅಂತವ ಇನ್ನೊಂದು ಕಿತ ಮಾತಾಡ್ತೀನಿ. ಅದು ಆಮೇಲಿನ ಮಾತು. ನಿಮ್ಮ ಹತ್ರ ಜಮೀನು ಕೊಡಿಸಿ ಅಂತ ಬಂದಿದ್ರಲ್ಲ, ಅದು ಯಾರು ಅಂತ ಗೊತ್ತಿದೆಯಾ? ನಮ್ಮ ಪಾರ್ಟಿಗೆ ತುಂಬ ಬೇಕಾಗಿರೋರು ಕಾರ್ಯದರ್ಶಿ VR ಭೂಸಣ್ಣವ್ರ ಆಪ್ತರು, ಗೊತ್ತಾಯ್ತು. ಅಷ್ಟೇ ಅಲ್ಲ, ಅವ್ರು ತುಂಬ ಪವರ್ಫುಲ್ ವ್ಯಕ್ತಿ. ನೀವೆಷ್ಟು ಪವರ್ಫುಲ್ ಅಂತ ಆ ಜಮೀನು ವಿಷಯದಲ್ಲಿ ತಿಳಿಸುವಾಗ ಮಾಡಿದ್ರೆ ಒಳ್ಳೆಯದು. ಅಧ್ಯಕ್ಷರೇ, ಈ ಬಂಗಾರಮ್ಮ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಅದ್ಯೋನ್ ಬೇಕಾನ ಮಾಡ್ತಾಳೆ ಅಂತ ಗೊತ್ತಿದ್ದು ಈ ಮಾತನ್ನ ಹೇಳ್ತಿದ್ದೀರಾ? ಖಂಡಿತ ಇಲ್ಲ. ಈ ರಾಜಕೀಯದಲ್ಲಿ ತಂತ್ರಕ್ಕಿಂತ ಕುತಂತ್ರನೇ ಬೇಗ ಕೆಲಸ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಸೋತ್ರೆ ಬಂಗಾರಮ್ಮನ ಮಾತಿಗೆ ಅವ್ರ ಹಳ್ಳಿಯಲ್ಲೇ ಬೆಲೆ ಇಲ್ಲ ಅಂತ ವಿಷಯ ದಿಲ್ಲಿ ತಲುಪುತ್ತೆ. ಈಗ ನೀವೇನೇ ಮಾಡಿದ್ರೂ ಅದು ನಿಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಯಾಕೆಂದರೆ ಈಗ ನಿಮಗೆ ಆಪೋಸಿಟ್ ಆಗಿರೋದು ನಿಮ್ಮ ಮನೆಯವರೇ. ಇನ್ನು ಸ್ವಂತ ಮಗನಿಗೆ ಬುದ್ಧಿ ಹೇಳೋಕ್ಕಾಗದಿದ್ದವರು ಇನ್ನು ಅಧಿಕಾರಕ್ಕೆ ಬಂದು ದೇಶ ತಿತ್ತಾರ ಅಂತ ಜನ ವ್ಯಂಗ್ಯವಾಗಿ ಮಾತಾಡ್ತಾರೆ. ಯೋಚನೆ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.